ಸಂಜೆ 7 ಗಂಟೆ ಒಳಗಡೆ ನೀನು ಫೋನ್ ಮಾಡ್ತೀಯಾ, ಡನ್ ಅಂತ ಒಂದೇ ಒಂದು ವರ್ಡ್ ಹೇಳ್ತೀಯ ಅಷ್ಟೇ. ಒಂದ್ ವೇಳೆ ನೀನ್ ಫೇಲ್ಯೂರ್ ಆದೆ ಅಂತ ಇಟ್ಕೋ, ಎವ್ರಿಥಿಂಗ್ ವಿಲ್ ಬಿ ಫಿನಿಶ್. ಇದೇ ಲಾಸ್ಟ್ ಚಾನ್ಸ್. ಸಂಜೆ 7 ಗಂಟೆ ಡನ್ ಅನ್ನೋ ಒಂದೇ ಒಂದು ವರ್ಡು ಅಷ್ಟೇ. ಏನಂತ ಹೇಳೋದು ನಿಮಗೆ? ಏನು ಹೇಳೋದು? ನನ್ನ ಹತ್ರ ಅಷ್ಟೊಂದು ಅರೇಂಜ್ ಆಗಿಲ್ಲ, ಸ್ವಲ್ಪ ಟೈಮ್ ಬೇಕು. ಒಂದ್ ವೇಳೆ ನೀನ್ ಫೇಲ್ಯೂರ್ ಆದೆ ಅಂತ ಇಟ್ಕೋ, ಎವ್ರಿಥಿಂಗ್ ವಿಲ್ ಬಿ ಫಿನಿಶ್. ಇದೇ ಲಾಸ್ಟ್ ಚಾನ್ಸ್. ಸಂಜೆ 7 ಗಂಟೆ ಒಳಗಡೆ ನೀನ್ ಫೋನ್ ಮಾಡ್ತೀಯಾ, ಡನ್ ಅಂತ ಒಂದೇ ಒಂದು ವರ್ಡ್ ಹೇಳ್ತೀಯ ಅಷ್ಟೇ. ಏನ್ ಬೇಬಿ, ಹ್ಯಾಪಿನಾ? ಹ್ಞೂ ಬೇಬಿ, ಹ್ಯಾಪಿ. ಆ್ಯಕ್ಚುಲಿ ರೆಡ್ಡೇ ಚೆನ್ನಾಗಿದೆ. ಬೇಬಿ ಇದೇ ಇರಲಿ. ಯಾರು? ಇನ್ನು ನನ್ನ ಮಗಗೆ ಮೆಸೇಜ್ ಮಾಡ್ತಿದ್ದಾನೆ. ಇವಾಗ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಫ್ರೆಂಡೇ ಅಮೌಂಟ್ ಹಾಕು ಅಂತ ಮೆಸೇಜ್ ಮಾಡ್ತವನೆ. ಫೋನ್ ಮಾಡಿ ವಿಚಾರಿಸಿದ್ರೆ ನನಗೆ ತಲೆನೋವು. ನಡಿ ಬೇಬಿ, ಮೂವಿ ಹೋಗೋಣ. ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿ ಹೋಗ್ತಿದೆ ಮಿಸ್ಟರ್ ಪುನೀತ್. ಅದಿವಾಗ ನಿಮಗೆ ಗೊತ್ತಾಗ್ತಾ ಇಲ್ಲ. ಈ ಡೆಡ್ಲೈನ್ ಮುಗಿದ್ಮೇಲೆ ನೋ ಮೋರ್ ರಿಕ್ವೆಸ್ಟ್. ನಾನು ಆಗ್ಲೇ ಹೇಳಿದ್ದೀನಿ, ನೀವೇನೇ ಹೇಳಿದ್ರು ನಾನು ಕೇಳಲ್ಲ. ಐ ಡೋಂಟ್ ವಾಂಟ್ ಯುವರ್ ಅಪಾಲಜೀಸ್, ಕನ್ಫೆಕ್ಷನ್, ಸಾರೀಸ್. ಓಕೆ? ಇಫ್ ಯು ಫೇಲ್ ಟು ಸೆಂಡ್ ವಾಟ್ ಐ ಡಿಮ್ಯಾಂಡ್ ಯು, ಐ ವಿಲ್ ಟೇಕ್ ಸೀರಿಯಸ್ ಸ್ಟೆಪ್. ದೆನ್ ಯುವರ್ ವೈಫ್ ವಿಲ್ ಫೈರ್ ಯು. ಆಲ್ ಅಪಾನ್ ಯು ಓನ್ಲಿ. ಅಯ್ಯೋ, ಅಮೌಂಟ್ ಬೇರೆ ಅರೇಂಜ್ ಆಗಿಲ್ಲ. ಛೇ, ಏನು ಅಂತ ಹೇಳೋದು? ಓನ್ಲಿ ದಟ್ ಒನ್ ವೇ ವಿತ್ ಯು. ಮೊದಲು ನಿನ್ನ ಹೆಂಡತಿ ಕಾಲ್ ಮಾಡ್ತಾಳೆ, ಆಮೇಲೆ ನಿಮ್ಮ ಅತ್ತೆ ಮಾವ, ನಿಮ್ಮ ಅಪ್ಪ ಅಮ್ಮ, ಫ್ರೆಂಡ್ಸು, ಕೊಲೀಗ್ಸು, ಅಲ್ಲಿಗೆಲ್ಲ ಮುಗೀತು ಅಂತಾನೆ ಅರ್ಥ ಮಾಡ್ಕೊ. ಒಂದು ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ತನ್ನ ಗಂಡನ ರಾಸಲೀಲೆ ಮಾತ್ರ ಸಹಿಸ್ಕೊಳಲ್ಲ. ಇದೆಲ್ಲ ಗೊತ್ತಾದ್ಮೇಲೆ ಅವಳು ಮಾಡೋ ಮೊದಲೇ ಕೆಲಸ ಅಂದ್ರೆ ಶಿ ಇಸ್ ಗೋಯಿಂಗ್ ಟು ಡಿವೋರ್ಸ್. ನಾನು ಅಳಿಯ ತುಂಬಾ ಒಳ್ಳೆಯವನು ಅನ್ಕೊಂಡಿರೋ ನಿಮ್ಮ ಅತ್ತೆ ಮಾವನ್ಗೆ ಮುಖ ತೋರ್ಸಕ್ಕೆ ತೆನಾಲಿ ರಾಮನ್ ತರ ತೂತಾಗಿರೋ ಮಡಕೆ ಹಾಕೊಂಡು ಹೋಗ್ತೀಯ ಮಿಸ್ಟರ್ ಪುನೀತ್. ನಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫ್ಯಾನ್ಸ್ ಇದಾರಲ್ಲ ಪುನೀತ್. ನೀನ್ ಸ್ಮಾರ್ಟ್ ಆಗಿರೋ ಇನ್ನೊಂದು ಮುಖ ಅವ್ರುಗಳು ಗೊತ್ತಿಲ್ಲ ಪಾಪ. ನೀನ್ ಇನ್ಸ್ಟಾದಲ್ಲಿ 6K ಫಾಲೋವರ್ಸು, FB ನಲ್ಲಿ 10K ಫ್ರೆಂಡ್ಸು, ಒಂದಲ್ಲ ಅಂತ 2 ಅಕೌಂಟು. ವಾವ್, ಸೂಪರ್ ಪುನೀತ್. ಇಷ್ಟು ಸಾಕು ಬಿಡಿ. ನಿಮ್ಮೆಲ್ಲ FB ಫ್ರೆಂಡ್ಸ್ಗಳಿಗೆ ಜಸ್ಟ್ ಒಂದು ಟ್ಯಾಗ್ ಮಾಡಿದ್ರೆ ಮುಗೀತು. ನಾನು ಹೇಳಿದ ಅಮೌಂಟ್ಗೆ ಒಂದೇ ₹1 ಕಡಿಮೆ ಇದ್ರೂ ನಾನು ತಗೊಳಲ್ಲ. ನಂದು ತರಕಾರಿ ವ್ಯಾಪಾರ ಅಲ್ಲ ಚೌಕಸಿ ಮಾಡೋಕೆ. ನಿನ್ ಮಾನ ಮರ್ಯಾದೆ ಸ್ಟೇಟಸ್ನ ತರಕಾರಿ ವ್ಯಾಪಾರ ಥರ ಚೌಕಸಿ ಮಾಡಕ್ ಬರಬೇಡ. ನಾನು ಹೇಳಿದ ಅಮೌಂಟಿಗೆ ಬರಲಿಲ್ಲ ಅಂದರೆ ತರಕಾರಿ ಮಾರ್ಕೆಟಲ್ಲಿ ಆಕ್ಷನ್ ಕೂಗ್ಬಿಡ್ತೀನಿ. ನಿನ್ಗದು ಓಕೆನಾ? ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಸಂಜೆ 7 ಗಂಟೆ ಒಳಗಡೆ ಫೋನ್ ಮಾಡಿ ಡನ್ ಅಂತೀಯ ಅಷ್ಟೇ. ಏನು ಹೇಳೋದು ಇವನಿಗೆ? ಹಾಂ, ನನ್ನ ಹತ್ರ ಅಷ್ಟು ಅರೇಂಜ್ ಆಗ್ತಾ ಇಲ್ಲ, ಸ್ವಲ್ಪ ಟೈಮ್ ಬೇಕು. ಯಾರು? ಓ, ನಿಮ್ಮ ಫ್ರೆಂಡಾ? ಅವನೇ ಅಮೌಂಟ್ ಬೇಕಂತ ಮೆಸೇಜ್ ಮಾಡ್ತಿದ್ದಾನೆ. ಏನು ಹೇಳೋದು ಇವನಿಗೆ? ಛೇ, ಏನಾಯ್ತು ಬೇಬಿ? ಅಮೌಂಟ್ ಇಲ್ಲ ಅಂತ ಹೇಳ್ಬೇಡ. ಹಲೋ ಪುನೀತ್, ನೀ ಹೇಳಿದ ಅಮೌಂಟು ಅರೇಂಜ್ ಆಗಿಲ್ಲಮ್ಮ. ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ ಕಣ. ನನ್ನ ಹತ್ರ ಇದ್ದರೆ ಒಂದು 500ರಿಂದ 700 ಇರ್ಬೋದು. ಹೌದಾ? ನಾಳೆ ನೋಡ್ತೀನಿ. ಬೆಳಿಗ್ಗೆವರೆಗೂ ಕಾಯಕ್ಕಾಗಲ್ವೋ? ಅಷ್ಟು ಟೈಮ್ ಇದ್ದಿದ್ರೆ ನನ್ನ ಹತ್ರ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇರಲಿಲ್ಲ. ಹೌದಾ? ಸರಿ, ನೋಡ್ತೀನಿ. ಈಗ ನಾನು ಬಾಸ್ ಜೊತೆಲಿ ಹೊರಗಡೆ ಬಂದಿದ್ದೀನಿ. ಆಮೇಲೆ ನಿಂಗೆ ಕಾಲ್ ಮಾಡ್ತೀನಿ. ಸರಿ ಕಣೋ. ನಾನು ಬಾಸಾ? ಹಾಗೆಲ್ಲ ಹೇಳಿಲ್ಲ ಅಂದರೆ ಆಗುತ್ತಾ? ಬಾ. ಹಲೋ, ಸ್ವಲ್ಪನಾದ್ರೂ ಪಂಚಾಲಿಟಿ ಇದೆಯಾ ಪುನೀತ್ ನಿಮ್ಗೆ?
ಕಾಲೇ ಪಿಕ್ ಮಾಡ್ತಾ ಇಲ್ಲ. ಕೊಟ್ಟಿರೋ ಟೈಮ್ ಮುಗ್ದು 3 ನಿಮಿಷ ಆಯ್ತು. ಇದ್ರ ಬಗ್ಗೆ ಸ್ವಲ್ಪನೂ ಟೆನ್ಷನ್ ಇಲ್ಲ ಅನ್ಸುತ್ತೆ ನಿಮ್ಗೆ. ಏನ್ ಗೊತ್ತಾ, ನನ್ ಕಳ್ಸಿದ್ ಮೆಸೇಜು ನಿಮ್ ಹೆಂಡತಿ ಮೊಬೈಲಲ್ಲಿ ಬ್ಲೂ ಟಿಕ್ ತೋರಿಸ್ತಾ ಇದೆ. ಇಷ್ಟೊತ್ತು ಕಾಲ್ ಬಂದಿರ್ಬೇಕಲ್ಲ. ಏನ್ ಮಾತೇ ಇಲ್ವಲ್ಲ ಪುನೀತ್? ಓ, ನೀನ್ ಹೆಂಡತಿ ಕಾಲ್ ಮಾಡ್ತಿರ್ಬೇಕು. ವೇಟಿಂಗ್ ತೋರಿಸಿದ್ರೆ ಬೇಜಾರ್ ಮಾಡ್ಕೋತಾರೆ. ಮಾತಾಡಿ ಪುನೀತ್. ಈಗ ನೀನ್ ಹೆಂಡತಿ ಕಾಲು ಇದ್ ಮುಗಿದ್ಮೇಲೆ ನಿಮ್ ಇಡೀ ಫ್ಯಾಮಿಲಿ ನಿನ್ ಕ್ಷೇಮ ಸಮಾಚಾರ ವಿಚಾರ್ಸೋಕೆ ಕಾಲ್ ಮಾಡ್ತಾರೆ. ನಾನಿನ್ನೂ ಸೋಷಿಯಲ್ ಮೀಡಿಯಾಗ ಹೋಗಿಲ್ಲ. ಹೋದ್ರೆ ನ್ಯಾಷನಲ್ ಕ್ರಶ್ ಮಾಡ್ತೀನಿ. ಆಗ ನೀನೇ ಫುಲ್ ವೈರಲ್ಲು. ನೀನೀಗ ಸೆನ್ಸೇಷನಲ್ ಫಿಗರು. ಹೇಗೆ ಹ್ಯಾಂಡ್ಲ್ ಮಾಡ್ಕೋತೀಯೋ ಮಾಡ್ಕೋ. ಬೆಸ್ಟ್ ಆಫ್ ಲಕ್. ಗುಡ್ ಬಾಯ್. ಹಲೋ. ರೀ, ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ರೂಪಾ, ಅದು ಸ್ಕ್ಯಾಮ್ ಕಣೆ. ರೀ, ಆ ವಿಡಿಯೋದಲ್ಲಿರೋದು ನೀವೇನೆ. ರೂಪಾ, ಅದು ಆ ವಿಡಿಯೋ ನೋಡಿದ್ರೇನೆ ಅಸಹ್ಯ ಆಗ್ತಿದೆ ನನಗೆ. ಛೀ, ಯಾವತ್ತೂ ಮುಖ ತೋರಿಸ್ಬೇಡಿ ನೀವು ನನಗೆ. ದಯಮಾಡಿ ನನಗಾದದ್ದು ನಿಮಗಾಗದಿರಲಿ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೀತಿ ಜೇಡರ ಬಲೆ ಇದ್ದ ಹಾಗೆ. ನಿಮ್ಮ ವೀಕ್ನೆಸ್ಸನ್ನು ಇನ್ನೊಬ್ರು ದುರುಪಯೋಗ ಪಡಿಸ್ಕೊಳ್ಳೋಕೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲವೂ ದಾರಿ ಮಾಡಿಕೊಡ್ತಾವೆ. ನಿಮ್ಗೆ ಇದರ ಅವಶ್ಯಕತೆ ಇಲ್ವೇ ಇಲ್ಲ. ನೀವೇನಾದ್ರೂ ಒಂದ್ಸಾರಿ ಇವರ ಕಂಟ್ರೋಲಿಗೆ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಅನ್ಯಾಯವಾಗಿ ನೀವು ಮಾನ ಮರ್ಯಾದೆಗೆ ಎದುರಿ ಸಾಯ್ಬೇಕಾಗುತ್ತೆ. ಸಾಯ್ತೀರಿ ಕೂಡ. ಇದರಿಂದ ನಿಮ್ಮನ್ನು ನಂಬಿರೋ ಜೀವಗಳು ತಬಲಿಯಾಗ್ತಾರೆ. ನಿಮ್ಮ ಜುಟ್ಟನ್ನ ಇವುಗಳ ಕೈ ಕೊಟ್ಟು ನಾಶ ಆಗಬೇಡಿ. ನಂಗಾಗಿದ್ದು ಅದೇ. ನಿಮ್ಮ ಜೀವನ ನೋ ಸೋಷಿಯಲ್ ಮೀಡಿಯಾ ಅನ್ನೋ ರೀತಿ ಇರಲಿ.